ಪರಮಾತ್ಮನ ಕೋಲಿ. ಪರಮಾತ್ಮನ ಕೋಲಿ. ಅಂತರಂಗದಳು ಸಂತರಂತೆ ಇರೋ ಏನಾದ್ರಿಪ್ಪ? ಕೊರಳಾಗ ಹೈಕೊಂಡ ಮಾಲಿ ಅಂತ ಹೇಳ್ತಾರ. ಹೌದ್ರಿಪ್ಪ, ಕೊರಳಾಗ ಹಾಕೊಂಡ ಮಾಲಿ. ಹಂಗ ಕಂಟ ಮಾಲ್ರಿ, ಮತ್ತೆ ಮಾಲಿ. ನಾನು ನಾಲಿಗೆಗೆ ಹಾಕಪ್ಪ ಕೀಲಿ ಮದ ಮತ್ಸರ. ಹೌದು. ಗುಣಕ್ಕ ಹಚ್ಚಪ್ಪ ಬೇಲಿ. ಬೇಲಿ ಬೇಲಿ. ಹಂಕಾರ ಇದ್ದವಾಗ ಶಂಕಾರ ಒಲಿಯುವುದಿಲ್ಲ, ಓಂಕಾರ ನುಡಿಯೋ ಬಾಯಿಲಿ ಅಂತ ಹೇಳ್ತಾರ. ಹೌದ್ರಿ ಅಪ್ಪ, ಹೌದು. ಓಂಕಾರ ನುಡಿಯೋ ಬಾಯಿಲಿ. ಕಲಾವಂತರು ಏನಾದ್ರಿಪ್ಪ? ಕಂಬಾಗಿ ಗ್ರಾಮದ ಹೌದು. ಹಸರಂಬಲಿ ಮಾಡಬೇಕು. ಹೌದು. ಸುಖ ಸಮೃದ್ಧಿಯಿಂದ ನಮ್ಮನ್ನೆಲ್ಲ ನಮ್ಮ ದೇವರ ಕಾಯ್ಬೇಕಂತ ತಿಳ್ಕೊಂಡ. ಹೌದ್ರಿಪ್ಪ. ವರ್ಷ ಏನು ಮಾಡ್ಕೊತ ಬಂದಾರ, ಇದು ಅಂಬ್ಲಿ ಕಿಚಡಿ ಅಂತ ತಿಳ್ಕೊಂಡ. ಹೌದು. ಇದನ್ನ ಮಾಡಿ ಇಲ್ಲಿ ಸಹಸ್ರಾರು ಮಂದಿಗಳ ಆ ಎಲ್ಲಾ ಜನರಿಗೆ ಅನ್ನ ಸಂತರ್ಪಣೆ ಮಾಡಿಕೊಂಡ. ಹೌದ್ರಿ ಅಪ್ಪ, ಹೌದು. ಹಗಲಿನ ಒಂದ ಶುಭ ಸಮಯದೊಳಗ ಕಾರ್ಯಕ್ರಮ ನಡಿಬೇಕಂತ ತಿಳ್ಕೊಂಡು 2 ಡೊಳ್ಳಿನ ಮ್ಯಾಳಗಳನ್ನ ಬರಮಾಡಿಕೊಂಡ. ಹೌದ್ರಿ ಅಪ್ಪ, ಬರಮಾಡಿಕೊಂಡಾರ. ಇಂತ ಒಂದು ಬೃಹತ್ತವಾಗಿರತಕ್ಕಂತ ಜಾತ್ರೆ ನಿರ್ಮಾಣ ಮಾಡಿರ್ತಕ್ಕಂತ ಹೌದ್ರಿ ಅಪ್ಪ, ಹೌದು. ಎಲ್ಲಾ ಗುರು ಹಿರಿಯರಿಗೆ ಮತ್ತ ಈ ಹವ್ಯಾಸಿ ಕಲಾವಿದರ ಡೊಳ್ಳಿನ ಪದವನ್ನ ಕೇಳಲಿಕ್ಕೆ ಆಗಮಿಸಿರ್ತಕ್ಕಂತ ನನ್ನ ಶ್ರದ್ಧೆಯ ತಾಯಿ ತಂಗಿಯರಿಗೆ ಮೊದಲು ಮಾಡಿಕೊಂಡ. ಹೌದ್ರಿ ಅಪ್ಪ, ಹೌದು. ಮತ್ತೊಮ್ಮೆ ಮುಗದೊಮ್ಮೆ ಕುಂಬಾರಳದ ಕಲಾ ಸಂಘದ ವತಿಯಿಂದ ಶರಣು ಶರಣಾರ್ಥಿಗಳನ್ನು ಸಮರ್ಪಿಸಿಕೊಂಡ. ಹೌದ್ರಿ ಅಪ್ಪ, ಹೌದು. ನಮ್ಮ ಏನಾತ್ರಿಪ್ಪ? ಹಿರಿಯರಾಗಿರತಕ್ಕಂಥವ್ರ ಸರಸ್ವತಿ ಗುಡಿ ಎಲ್ಲಿ ಬಂತು ಅಂತ ತಿಳ್ಕೊಂಡು ಒಂದು ಪ್ರಶ್ನೆ ಕೇಳಿದ್ರು. ಹೌದ್ರಿಪ್ಪ, ಕೇಳ್ಯಾರ. ಪರಶು ಮಾಸ್ತರ ತಿಳಿದಟ್ಟ ಅದ್ರ ಬಗ್ಗೆ ವಿವರಣೆ ಕೊಟ್ಟಾರ. ಆದ್ರೂ ಅದ ಅಲ್ಲ ಅನ್ಕೊತ್ ತಿಳ್ಕೊಂಡು ಅವ್ರಂದ ನಿಮಗೇನು ಗೊತ್ತೈತಿ ಹೇಳ್ರಿ ಅಂತ ತಿಳ್ಕೊಂಡು ನಮ್ ಕಡೆನೂ ಅದನ್ನ ಬಾಲಿಂಗ್ ನಮ್ ಕಡೆನೂ ಬಂದತಿ. ಈಗ ಹೌದ್ರಿಪ್ಪ, ಬಂದತಿ ಬಾಲಿಂಗ. ಇದಕ್ಕೆ ರೊಕ್ಕ ಎಷ್ಟು ಕೊಟ್ಟಿದ್ರಿ ನೀವು ಹಿರಿಯರು? 100 ರೂಪಾಯಿ ಕೊಟ್ಟಿರಪ್ಪ. 100 ರೂಪಾಯಿ. 100 ರೂಪಾಯಿ. ಹಾ. ಇಲ್ಲ. ಯಾಕ್ರಿಪ್ಪ? ಇನ್ನೊಂದು ಕೇಳ್ರಿ. ಇನ್ನೊಂದೇನ್ರಿಪ್ಪ? ಅಮೋಕ್ಷದನ ಮಾರ್ಗ ಹಾಡೋರು ಒಬ್ರು ಮಾರ್ಗ ಹಾಡ್ತಾರ, ಒಬ್ರು ಹಾಡಂಗಿಲ್ಲ. ಹೌದ್ರಿಪ್ಪ, ಹೌದು. ಕೇಳ್ಯಾರ. ಇದನ್ನೊಂದ್ ಸ್ವಲ್ಪ ಹೇಳ್ರಿ ಅಂತ ತಿಳ್ಕೊಂಡು ಪರಶು ಮಾಸ್ತರ್ಗೆ 100 ರೂಪಾಯಿ ಕೊಟ್ಟಿದ್ರಿ ನೀವು. ಕೊಟ್ಟಿದ್ರಿಪ್ಪ. ಅವಾಗ ಪರಶು ಮಾಸ್ತರ್ ಏನಂದ್ರ ಅದಕ್ಕೆ ಗೊತ್ತೇನ? ಏನಂದ್ರಿ? ನೋಡ್ರಿ, ನಾವು ಅಮೋಕ್ಷದನ ಮ್ಯಾಲದವ್ರ ಅಲ್ಲ. ಅಲ್ಲ ಅಲ್ಲ, ನಾವ್ ಅಮೋಕ್ಷದನ್ನ ಹಾಡವ್ರಲ್ಲ, ಹಾಡವ್ರ ಅಂದಾರು. ಮತ್ ನಿಂಗಾನ ಮಾಸ್ತರ್ ಬರಂಟಿ ಏನ್ ಹೇಳ್ತಾರ ಅವ್ರ ತಿಳ್ಕೊಂಡ. ಹೌದ್. ನಮ್ಮ ಕಡೆ ಉತ್ತರ ಹೇಳ್ರಿ ಅಂತಂದ್ರು ರೊಕ್ಕ ಅವ್ರು ತಗೊಂಡಾರಪ್ಪ. ಇದು ನ್ಯಾಯರೇ ನ್ಯಾಯ. ಹೌದೌದು. ಇಲ್ಲ, ರೊಕ್ಕ ಮುಖ್ಯ ಅಲ್ಲ, ಮನುಷ್ಯಾಗ ಊರಿಗೆ ಬಂದಿರೋದು ದಿಕ್ಕ ಮುಖ್ಯ ಅದ. ಹೌದ್ರಿಪ್ಪ, ಸತ್ಯ ಮಾತ. ನಾ ಯಾಕ ಹೇಳಾಕ್ತೇನೆ ನಿಮಗಂದ್ರ, ಯಾಕ್ರಿಪ್ಪ? ಅಮೋಕ್ಷದ ಮೇಳದವ್ರು ನಾವು ಅಲ್ಲ. ಅಲ್ಲ ಅಲ್ಲ, ನಮ್ಗೇನಾದ್ರೂ ಗುರ್ತಿಲ್ರಿ. ಹಾಡವ್ರು ಬಾಜುಕದಾರ, ಅವ್ರನ್ನ ಕೇಳ್ರಿ ಅಂತ. ಅದನ್ನ ಅಂದಾಗ ರೊಕ್ಕನು ಅವ್ರಿಗೆ ಕೊಡ್ರಿ, ಅವ್ರಿಗೆ ಕೇಳ್ರಿ ಅಂದಿದ್ರ ಮನುಷ್ಯಾಗ ಎಷ್ಟು ಶಾಂತಿ ಆಕಿತ್ತು. ಶಾಂತಿ ಅಲ್ಲೋ ಕುತ್ತವ್ರಿಗ್ರಿಪ್ಪ. ಪರಶು ಮಾಸ್ತರ್ ಎಷ್ಟು ದೊಡ್ಡ ಹಾಕಿದ ಅದು ವಿಚಾರ ಮಾಡ. ಹೌದೌದು, ಕರೆ ಹೇಳು. ಶಾಂತಿ ಅಶಾಂತಿಗಳಂತಲ್ಲ. ಚಿಂತಿ ಭ್ರಾಂತಿ ಶಾಂತಿ ಹೇಳ ನಾವೆಲ್ಲ ಬೇಡ. ಈಗ ಬ್ಯಾಡ್ರಿಪ್ಪ. ನಿನ್ ಕೈಯಾಗಿನ ಮೈ ಕೊಟ್ಟತಿ ಮುಗ್ಯಾಕಪ್ಪ ಅಂದ್ರ ಅದ ಬಹುಶಃ ಹಳ್ಳಕ್ ಬೀಳದ ಆಗ್ಬಾರ್ದು. ಕುರಿ ಹೋಗಿ ಸ್ವಲ್ಪ ಲಕ್ಷ ಇಟ್ಟು ಮಾತಾಡ. ನಾವೇನ 1 ಬಿಟ್ಟು 2 ಸಂದ, 2 ಬಿಟ್ಟು 3 ಸಂದ ಕಾರ್ಯಕ್ರಮ ಮಾಡಾಕತ್ತಿದೀವಿ. ಹೌದೌದು. ನಿಮ್ ಊರಾಗ ನೀವು ಹಿಂಗ ಆಡ್ರಿ ಹಿಂಗ ಮಾಡ್ರಿ ಅಂತ ಒಬ್ರು ಎದ್ದು ಬಂದ ಕಾರ್ಯಕ್ರಮ ನಡೆಸಿಕೊಡ್ರಿ ಅಂತಕ್ಕಂತ ಮಾತನಿಲ್ಲ. ಇಲ್ರಿಪ್ಪ. ನಮಗೆಟ್ಟು ಬುದ್ಧಿ ಕೊಟ್ಟಾನ ಮತ್ತು ನಿಮಗೆಟ್ಟು ಬುದ್ಧಿ ಕೊಟ್ಟಾನ ದೇವರ ಅಂತ ಮ್ಯಾಳಗಳು ಕರೆಸಿ ನೀವು ಕುಡಿಸೇರಿ ನಮಗ್ ಬುದ್ಧಿ ಕೊಟ್ಟ ನಾವು ಹಾಡಾಕತ್ತಿದ್ವಿ ಪುಣ್ಯಾತ್ಮರೇ. ಹೌದ್ರಿಪ್ಪ, ಹೌದು. ಖರೆ ಹಾಡವ್ರಲ್ಲಿ ಗುಣ ಯಾಕೆ ಹಿಂಗತ್ತ? ರೊಕ್ಕ ತಗೋದು ಅದು ಅದ ಮ್ಯಾಳಿಗೆ ಕೇಳ್ರಿ ಅನ್ನೋದು ಉತ್ತರ ಕಾಡಿ ಬರ್ಲಿ. ಮಸ್ತರ್ ಕೆಲವೊಬ್ರು ಹಿಂಗಪ್ಪ, ಕೆಲವೊಬ್ರು ಹಿಂಗ. ನಿನಗೆ ತಿಳಿದಟ್ರೆ ಹೇಳ್ತಾನ ತಂದೆ. ಈ ಸರಸ್ವತಿ ಗುಡಿ ಎಲ್ಲಿ ಐತೆ ಅಂತ ಇನ್ನೊಂದು ಪ್ರಶ್ನೆ ಕೇಳ್ಯಾರ ಅವ್ರ. ಕೇಳಿರಪ್ಪ, ಕೇಳಿದ್ರು. ಸರಸ್ವತಿ ಗುಡಿ ಎಲ್ಲಿ ಐತಿಪ್ಪ ಅಂದ್ರೆ ಅದ ನಾಲಿಗೆ ಮೇಲೆ ಐತಂತ. ಸರಸ್ವತಿ ಎಲ್ದಾಳ ಅಂದ್ರೆ ನಾಲಿಗೆ ಮೇಲೆ, ಗುಡಿ ಎಲ್ಲಿ ಐತೆ ಅಂದ್ರೆ ಸಾಲ್ಯಾಗ ಐತೆ.
ಈಗ ಅವ್ರು ಅದಕ್ಕೆ ಅಲ್ಲ ಅಂದಾರ. ಹೌದು. ಹಂಗಾರೆ ನೀ ಏನ್ ಹೇಳಾವದಿ? ಭಾರತದ ಹಾ ಹಾ ಅನೇಕ ಕಡೆ ಸರಸ್ವತಿ ದೇವಾಲಯಗಳಿಗೆ ಗುಡಿಗಳದಾವ. ನೀವು ಆನ್ಲೈನ್ ದಾಗ ತೆಗೆದು ನೋಡ್ರಿ, ಬೇಡ ಪುರಾಣ ಪುಸ್ತಕದಾಗ ನೋಡ್ರಿ. ನೋಡ್ರಿಪ್ಪ. ಹೌದು ಆ ಹೌದು ಆದಿ ಜಗದ್ಗುರು ಶಂಕರಾಚಾರ್ಯರು ಹೌದು ಶೃಂಗೇರಿ ಒಳಗೆ ಶಾರದಾ ಪೀಠ ಅಂತ ತಿಳ್ಕೊಂಡ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ಕೊಟ್ಟೋಗ್ಯಾರ. ಹೌದು ಹೌದ್ರಿಪ್ಪ. ಆ ಹೌದು ನೋಡ್ರಿ ನೀವು ಒಂದ್ ಯಾವ ಆ ಗೂಳಿ ಬಹುಶಃ ಕಾವು ಬಾಳತ್ರಿ ಇವತ್ತ. ಬಾಳ ಕಾವತ್ತೆಪ್ಪ. ಇಲ್ಲಿ ಗೂಳಿ ನೋಡ್ರಲ್ಲ, ಕೈ ಎತ್ತೈತಪ್ಪ ಅಂದ್ರ ಆಗ್ಲಿ ಆಗ್ಲಿ ನೋಡ್ರಿ ಅವ್ರದ್ದು ಏನಾಯ್ತು ನೋಡ್ರಿ. ಮೊದಲು ಗೂಳಿದು ಹೌದನ್ರಿ, ಬರ್ಬೇಕ 2 ನಿಮಿಷ ಕಪ್ಕೊಂಡು. ಮೊಟ್ಟ ಮೊದಲು ನಮ್ಮ ಕರ್ನಾಟಕದ ಶೃಂಗೇರಿ ಒಳಗೆ ಶಾರದಾ ಪೀಠ ಅಂತ ಒಂದು ಸ್ಥಾಪನೆ ಅದ. ಹೌದ್ರಿಪ್ಪ. ಹೌದು ಅದು ಸರಸ್ವತಿ ಮಂದಿರ ಹಾ ಹಾ ತಿಳಿತು. ಹೌದು. ಇನ್ನ ತೆಲಂಗಾಣದಾಗ ಈಗ ಹೊಸ ರಾಜ್ಯ ಆದ್ಮೇಲೆ ತಮಿಳುನಾಡಿನೊಳಗದ. ಹೌದು ಗೋದಾವರಿ ನದಿ ದಂಡಿಗೆ ತೆಲಂಗಾಣದಾಗ ಅಲ್ಲಿಯೂ ಸರಸ್ವತಿ ಮಂದಿರ ಅದ. ಹೌದು ಹೌದ್ರಿಪ್ಪ. ಐತಿ. ತಮಿಳುನಾಡದಾಗದ. ಹೌದು. ಕೇರಳದೊಳಗದ. ಹಾ ಹಾ ಹಲವಾರು ಕಡೆ ದೇಶದ ನಾನಾ ಭಾಗ ಕಡೆ ಸರಸ್ವತಿ ದೇವಾಲಯ ಅದ. ಐತ್ರಿಪ್ಪ. ನಮಗೆ ಗೊತ್ತಿದ್ದಟ್ಟ. ಹೌದು. ಇನ್ನ ಸಂಕ್ಷಿಪ್ತವಾಗಿ ಅವು ಅಲ್ಲೇ ಯಾಕದು, ಅವುಗಳನ್ನು ಯಾರು ಸ್ಥಾಪನಾ ಮಾಡಿದ್ರು, ಮತ್ತ ಯಾವ ಇಸ್ವಿ ಒಳಗ ಆಗ್ಯಾವಪ್ಪ ಅಂತಂದ್ರ ನಿಮಗೆ ಸಂಕ್ಷಿಪ್ತವಾಗಿರ್ತಕ್ಕಂತ ಆಧಾರ ಸಹಿತ ಸಿಗ್ತಾವ. ಈಗ ಸದ್ದ ಕರೆ ಅವುಗಳ ಗೋಜಿಗೆ ಹೋಗುದು ಬೇಡ, ನಮಗೆ ತಿಳಿದಟ್ಟು ಹೇಳ್ಬೇಕಂದ್ರೆ ಹಿಂಗ ಸರಸ್ವತಿ ಮಂದಿರಗಳಲ್ಲ. ಹೌದ್ರಿಪ್ಪ. ಹೌದು. ಆದ್ರೂ ಒಂದು ವಿಶೇಷವಾಗಿ ಹೇಳ್ಬೇಕಪ್ಪ ಅಂತಂದ್ರ ಏನ್ರಿಪ್ಪ ಅದು? ಯಾವನಲ್ಲಿ ವಿದ್ಯೆ ಅದ ಹಾ ಹಾ ಅವನಲ್ಲಿ ಸರಸ್ವತಿ ಇದಾಳ. ಅದಾಳ್ರಿಪ್ಪ. ಅದಾಳ. ಮತ್ತೆ ಯಾವನಲ್ಲಿ ಸೊಕ್ಕದ ಹಾ ಹಾ ಅವನಲ್ಲಿ ರೊಕ್ಕದ ಅಂತ ಹೇಳ್ಯಾರ. ಹೌದ್ ಹೌದ್ರಿಪ್ಪ. ಅವನಲ್ಲಿ ಸೊಕ್ಕದ, ಅವನಲ್ಲಿ ರೊಕ್ಕದ. ಆದ್ರ ಲಕ್ಷ್ಮೀ ಒಮ್ಮೆ ಹೌದ್ ನಮ್ಮಲ್ಲಿ ವಾಸದಕ್ಕೆ ಬಿಟ್ಟು ಹೋಗೋ ಇನ್ನೊಂದು ಕಡೆ ವಾಸ ಮಾಡಬಹುದ. ಹೌದ್ ಹೌದ್ರಿಪ್ಪ. ಆದ್ರ ಬರಬಾರ್ದು ಒಮ್ಮೆ ಸರಸ್ವತಿ ಏನಾದ್ರೂ ನಮ್ಮ ಅಂತ್ಯಕ್ಕೆ ಬಂದ್ರಂದ್ರ ನಿನ್ನ ಆಯುಷ್ಯರವರೆಗೆ ಬಿಟ್ಟು ಹೋಗುದಿಲ್ಲ. ಇದು ಒಂದು ನಾವು ತಲೆಯಾಗಿಟ್ಕೋಬೇಕು. ಹೌದ್ ಹೌದ್ರಿ. ಇದು 100% ಸತ್ಯವಾಗಿರ್ತಕ್ಕಂಥ ಮಾತು. ಸರಸ್ವತಿ ವಿಸ್ತಾರ ಹಿಂಗೈತಿ. ಹಿಂಗೈತಿ. ಹೌದ್. ಅದಕ್ಕೆ ಹಿರಿಯರು ಹೇಳ್ತಾರ, ಏನತ್ರಿಪ್ಪ? ಲಕ್ಷ್ಮೀ ಬರಾಗ ಒಂದ್ ಕಾಲಿಲೆ ಬರ್ತಾಳಂತ. ಹಾ ಹಾ ಬರಾಗ ಒಂದ್ ಕಾಲಿಲೆ. ಕೇಳ್ರಿ ಸ್ವಲ್ಪ ಶಾಂತ ರೀತಿಯಿಂದ. ಯಾಕ ಅಕ್ಕನ ಬಳಗಕ್ಕೆ ನಿಮಗೆಲ್ಲ ಇಟ್ಟೋತಕ್ಕ ಹಳಿದು ಹೇಳಬಾರ್ದು, ಹೇಳಿ ಕೇಳಬಾರ್ದು, ಕೇಳಿ ಅಳ್ಳಾರ್ದವ್ರನ್ನ ಅಳಿಸ್ಬಿಟ್ಟ ನಮ್ ಪರ್ಸು ಮಾಸ್ತರ. ಅಳಿಸ್ಯಾರಪ್ಪ ಅಳಿಸ್ಯಾರ. ರೊಕ್ಕ ತಗೊಂಡಾರ ಮತ್ತ. ಹೌದು. ಇರ್ಲಿ. ಹಾ ಹಾ ಕರೆ ಲಕ್ಷ್ಮೀ ಬರುವಾಗ ಒಂದ್ ಕಾಲಿಲೆ ಬರ್ತಾಳ. ಬರ್ತಾಳ್ರಿಪ್ಪ. ಬರ್ತಾಳ. ಏನು ಮಗಳ ರೂಪನ್ಯಾಗ ಬರ್ತಾಳು, ಹೌದ್. ಏನು ತಾಯಿ ರೂಪಿನೊಳಗೆ ಇರ್ತಾಳು, ಹೌದೌದು. ಅಥವಾ ಅಕ್ಕ ತಂಗಿಯರ ರೂಪನ್ಯಾಗ ಇರ್ತಾಳು, ಇರ್ತಾಳು. ಏನು ನಾಳೆ ಮಾಡಿಕೊಂಡ ಹೆಂಡತಿ ರೂಪನ್ಯಾಗ ಬರ್ತಾಳೋ ಗೊತ್ತಿಲ್ಲ. ಬರ್ತಿಲ್ರಿಪ್ಪ. ಗೊತ್ತಿಲ್ಲ. ಬರ್ಬೇಕಾದ್ರ ಮಾತ್ರ ಹೆಂಗ್ ಬಂದಿರ್ತಾಳಕಿ? ಹಂಗ್ರಿಪ್ಪ. ಒಂದೇ ಒಂದ ಕಾಲದಿಂತ್ರ ಬರ್ತಾಳ. ಹೌದ್ ಹೌದು. ಆದ್ರೆ ಹೋಗ್ಬೇಕಾದ್ರೆ ಹೆಂಗೋ ಕಳ್ಕಿಡ್ರಕಿ. ಹೆಂಗ್ರಿಪ್ಪ? 100 ಕಾಲಿಲೆ ನಮ್ಮ ಮನಿ ಬಿಟ್ಟು ಹೋಗ್ತಾಳ. ಅವ್ರು ಹೋಗುವಂತ ಒಂದು ಕಾಲದೊಳಗೆ. ಹೌದ್ ಹೌದ್ರಿಪ್ಪ. ಹಂಗ ಲಕ್ಷ್ಮಿ ಎಲ್ಲಿ ಇರ್ತಾಳಪ್ಪ ಅಂದ್ರ ಎಲ್ರಿಪ್ಪ? ಚೀನ ಮನುಷ್ಯನ ಅಂಗಳದಾಗಿರ್ತಾಳಂತ. ಉದಾರಿದ್ದವನಂತೆ ಕೆಂದು ಲಕ್ಷ್ಮಿ ಇರಂಗಿಲ್ಲ. ಇರುದಿಲ್ರಿಪ್ಪ. ಹೌದು. ನೀವ್ ಹತ್ತಿರ ನೋಡ್ತಿಲ್ಲ, ರಗಡ ಸೌಕಾರಿ ಅವನವನು ಇವತ್ತು ಬೆಂಕಿ ಹಚ್ಚಿರ ಮುಂದಿನ ಈ ದಿನದ ತಕ್ಕ ಸುಟ್ರು ಆಗಂಗಿಲ್ಲ. ಅಷ್ಟು ಶ್ರೀಮಂತಿಕೆ ಐತಿ. ಐತಿ ಕರೆ. ಮಾಡುದೇನು? ಕರೆ ಮನಿ ಮುಂದೆ ಯಾರೇ ಆದ್ರ ಬಡದ್ ಹೊರ ಕಳಿಸ್ತಾನೆ, ಯಾರಿಗೂ ನೀಡಂಗಿಲ್ಲ. ನೀಡಂಗಿಲ್ಲ. ಇಲ್ರಿಪ್ಪ. ಅಂತವ್ರ ಮನ್ಯಾಗ ಹಾಕಿರ್ತಾಳ. ಹೌದು. ಅವ್ರ ಮನ್ಯಾಗ ಇರ್ತಾಳಕ್ಕಿ ಲಕ್ಷ್ಮಿ. ಮತ್ ಯಾವ ದಿನ ಬೇಡ್ಕೊಂಡು ಬಂದ ಅಥವಾ ದುಡ್ಕೊಂಡು ಬಂದ್ ಚಂಜಿಗ್ ಒಂದು ಐತೋ ಇಲ್ಲೋ ಗೊತ್ತಿಲ್ಲ, ಅವ್ ತಿನ್ನಾಕ್ ಕೂತಿರ್ಬೇಕು. ಅವ್ರ ಮನಿ ಮುಂದೆ ಭಿಕ್ಷಾನ್ ದೇಹಿ ಬರತಾರ. ಅವೇನ್ ಮಾಡ್ತಾವು? ಬೇಡ್ಕೊಳ ಮೊದನ ನೀಡ. ಹೌದು. ಅಲ್ಲ ನನಗ ನಿನಗ ಒಂದ್ ರೊಟ್ಟಿ ಐತಿ, ಮಕ್ಳು ತಿಂದವ ನಾರ್ದ ನೀ ಅರ್ಧ ತಿತ್ರ ಹೇಳಿದ್ರು ಸುದಿಕ್ಕ ಬೇಡ, ಗಂಡ ಹೇಳಿದ್ರು ಸುದಿಕ್ಕ ಹೇಳ್ತೀರ. ಗಂಡ್ರಿ ಎದ್ದ ಇನ್ನೂ ಒಂದ್ ರೊಟ್ಟಿಯಾಗ ಒಂದು ತುತ್ತರಿ ಎದ್ದು ಹೋಗಿ ನೀಡ್ತಾರ. ನೀಡ್ತಾರಪ್ಪ. ಈಗ ಯಾವ ಉದಾಹರಣೆ ಅವನಂತೆ ಲಕ್ಷ್ಮಿ ಇರುದಿಲ್ರಿಪ್ಪ. ಹಂಗ ಪುಣ್ಯಾತ್ಮರೇ, ಇವತ್ತ ನಿಮಗೆ ಅಮೋಕ್ಷದನ 4 ಮಂದಿ ಮಕ್ಕಳೊಳಗ ಹಾ ಹಾ ಏನಾತ್ರಿಪ್ಪ? ಕತ್ತಲ ಮಣಿ ಬೆಳಕಾಗಿ ಬಂದ ಜ್ಯೋತಿ ಕಣ್ಣಪ್ಪನ ಹೆಂಡತಿ. ಹೌದು. ಕಣಬಾಯಿ ಅಂತ ತಿಳ್ಕೊಂಡ ಆಕಿ ಹೆಸರ. ಹೌದ್ ಹೌದ್ರಿಪ್ಪ.
ಆಕಿ ತವರು ಮನೆ ಎಲ್ಲಿಪ್ಪ ಅಂದ್ರೆ ಈಗಿನ ಸಾಂಗ್ಲಿ ಜಿಲ್ಲೆ ಜತ್ತ ತಾಲೂಕ ಆವಸಂಕ ಅಂತ ಒಂದು ಊರದ. ಹೌದ್ರಿಪ್ಪ ಹೌದು. ಸಂಕತ್ ನೀವ್ ಯಾರೇ ಕೇಳಿರ್ಬೇಕು, ಗುಡ್ಡಾಪುರಕ್ಕ ಮಾಡಗಳಕ್ಕ ಹೋಗ್ಬೇಕಾದ್ರೆ ಹತ್ತದ ಐತ್ರಿಪ್ಪ. ಆ ಸಂಕಕ್ಕ ರಾಯಣ್ಣ ಗೌಡ ಅಂತ ತಿಳ್ಕೊಂಡ ಅಗರ್ಭ ಶ್ರೀಮಂತ. ಹೌದ್ ಹೌದು. 7 ಲಂಬ್ರ ಭೂಮಿ. ಹೌದ್ರಿಪ್ಪ ಹೌದು. ಎಟ್ಟ 7 ಲಂಬ್ರ ಭೂಮಿ. ಒಂದು ಕೂರಿಗಂದ್ರ 4 ಎಕರೆ ಕತ್ತಾರ. ಹೌದು. ಒಂದು ಲಂಬ್ರ ಅಂದ್ರ 40 ಎಕರೆ ಕತ್ತಾರ. ಹೌದು. ಹಿಂಗ 7 ಲಂಬರ್ ಭೂಮಿ ರಾಯಣ್ಣ ಗೌಡಗಿತ್ತ. ಹೌದ್ರಿಪ್ಪ ಇತ್ತು. ರಾಯಣ್ಣ ಗೌಡಗಿದ್ರ ದಿನಾಲು ಗಪ್ನಿ ಸುಮ್ಮನೆ ಹುಂಕುರಿಸ್ಬೇಡ ಗೌಡನ ಗತೆ, ನನಗ ಅಂಜಿಕೆ ಬರ್ತೈತಿ. ಅಲ್ಲಿ ರಾಯನಗೌಡ್ರು ಗೊತ್ತಿದ್ರಿ. ರಾಯಣ್ಣ ಗೌಡ್ರಿಗೆ 7 ಲಂಬರ ಭೂಮಿ ಇದ್ರು ಸಹ ಏನಾಗಿತ್ರಿಪ್ಪ, ಚಂಜಿಕ ಕಟ್ಟಿಗೆ ಕಡದ ಮಾರ್ಕೊಂಡ ಬಂದ ರೊಕ್ಕ ಬಂದ್ರ ಅವತ್ತು ಹೊಟ್ಟಿಗೆ ಗಂಜಿ. ಹೌದು. ಇಲ್ಲಂದ್ರ ಅವತ್ತಿನ ಉಪವಾಸ ಸಂಜಿ. ಹೌದ್ರಿಪ್ಪ ಹೌದು. ಉಪವಾಸ ಸಂಜಿ ಹಿಂಗ ಕಳಿಯುವಂತ ದಿನ ಇತ್ತು. ಹೌದು. ಅಂತದ್ರೊಳಗ ರಾಯಣ್ಣ ಗೌಡಗ ಸಾಕ್ಷಾತ್ ಭಾಗ್ಯದ ಲಕ್ಷ್ಮಿ ಭೇಟ್ಯಾಳ. ಗೌಡ ಏಸ ದಿನ ಹಿಂಗ ಕಟ್ಟಿಗೆ ಕಡದ ಮಾರಿ ಉಪಜೀವನ ಮಾಡಾವದಿಯೋ. ಹೌದು. ತುಗ ಇವ್ ಬೆಳ್ಳಿ ನಾಣ್ಯ ಕೊಡ್ತಾರ. ಹೌದು. ಇವ್ರ ಕಿಮ್ಮತ್ ಮಾಡಕ್ ಆಗುದಿಲ್ಲ, ಇವ್ ಮಾರಿ ಹೆಂಡ್ರು ಮಕ್ಳು ಸುಖದಿಂತ್ರ ಬದುಕ್ರಿಪ್ಪ ಅಂತ ತಿಳ್ಕೊಂಡು ಬೆಳ್ಳಿ ನಾಣ್ಯ ತೆಗೆದು ಕೊಟ್ಲು. ಹೌದ್ರಿಪ್ಪ. ಅವಾಗ ಏನ್ ಹೇಳ್ತಾನ ರಾಯಣ್ಣ ಗೌಡ? ರಾಯಣ್ಣ ಗೌಡಂದ ನೀರು ಇಳಿಲಾರ್ದ ಗಂಟಲ್ದಾಗ ಕಡುಬು ಹೊಂಟೈತಿಪ್ಪ ಅಂದ್ರೆ ಯಾರೇ ಬಿಟ್ಟಾರು? ಕೇಳ್ತಾರನಪ್ಪ. ಕೇಳುದಿಲ್ಲ. ಮತ್ತ ಮರುಭೂಮಿ ಒಳಗೆ ನೀರು ಕಂಡಿತ್ತಂದ್ರ ಆಗುವ ಆನಂದ ಆಕಾಶನ ನಮ್ಮ ಕೈಯಾಗ, ಕೈಲಾಸನ ನಮ್ಮ ಕೈಯಾಗ ಬಿತ್ತನಂಗ ಅಥವಾ ರೊಟ್ಟಿ ಹೋಗಿ ತುಪ್ಪದಾಗ ಬಿದ್ದಂಗ ಆನಂದ ಆಗತ್ತದ. ಅಕ್ಕೈತ್ರಿಪ್ಪ ಆನಂದ. ಇನ್ನು ಬೆಳ್ಳಿ ನಾಣ್ಯ ಭಾಗ್ಯದ ಲಕ್ಷ್ಮಿ ಕೊಡ್ತಾಳಂದ್ರ ಇವ್ಯಾದಕ್ಕೆ ಬೇಕು? ಕೊಡ್ಲಿ ಹಕ್ಕ ಹೆಗಲಿನ ತೆಗೆದು ಹೋಗದ ಬೆಳ್ಳಿ ನಾಣ್ಯ ತಗೊಂಡ ಗೌಡ ಗಾಡಿ ಬಿಡಿಸಿ ಉಡಿಯಾಗ. ಹೌದು. ಅವಾಗ ಲಕ್ಷ್ಮಿ ಒಂದ ಕರಾರ ಮಾಡ್ತಾಳ. ಏನತ್ರಿಪ್ಪ? ಗೌಡ ಬೆಳ್ಳಿ ನಾಣ್ಯ ಒಯ್. ಹೌದು. ದಾರಿಯಾಗ ಯಾರೇ ಭೇಟಿ ಆದ್ರ ಆಹಾ ಬೇಡ ಆದ್ರೆ ನಿನಗೆ ಯಾರೇ ಮಾತಾಡಿಸಿರ ಹೌದು ಇವು ತಳಗಿಟ್ಟಿ ಆಹಾ ಮರತ್ ಯಾರ ಕೈಗಾರೆ ಕೊಟ್ಟಿ ಹೌದು ಮನಿಗೆ ಹೋಯ್ತಕ್ಕ ಯಾತ್ಸರ ಅಂತ ಹೇಳಿಬಿಟ್ಲು ರಾಯಣ್ಣ ಗೌಡ. ನೋಡ್ರಿ, ಮನುಷ್ಯಾಗ ಅತಿ ಸಂತೋಷ ಆದ್ರೂ ಸುದಿಕ ಮರುವ ಆಕತ್ರಿಪ್ಪ. ದುಃಖದಾಗೂ ನಾವು ಕೆಲವೊಂದು ಮರಿತೀವ್ರಿಪ್ಪ. ಮರಿತೀವಿ. ಗೌಡಗ ಆನಂದ ಐತಿ, ಇನ್ನೇನೈತಿ, ನಾವು ಸುಖದಿಂದ ಇರ್ಬೋದ ತಿಳ್ಕೊಂಡು ತೈ 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 ಆ ಬೆಳ್ಳಿ ನಾನ್ ಹೆಂಗ ಚೈ ಅತ್ತಿದ್ ಹಂಗ ಚಂದ್ ಹೌದು ಕುಣ್ಕೋತ ಮನಿಗೆ ಬಂದ. ಗೌಡ ಎಲ್ಲೇ ಹೊರಗೆ ಹೋಗಿದ್ರು, ಬೆಳ್ಳಿ ನಾಣ್ಯ ತೆಗೆದ ಟೈಲ್ ಏನ್ ಕಟ್ಕೊಂಡು ಹೆಗಲಿಗೆ ಹಾಕಿದ. ಮನಿಗೆ ಬಂದ ಅವೆಲ್ಲ ಕೆಳಗಿಟ್ಟು ನೀರು ಕುಡಿಬೇಕಂತಾನ ವಿಜಯಲಕ್ಷ್ಮಿ ಹೆಕ್ಕನಾಗಿ ಬಂದು ಕುದ್ನ್ಯಾಗ ಸೇರಿ ಬಿಟ್ಟದ್ರಿ. ಹೌದೌದ್ರಿಪ್ಪ. ಓದ್ಬಿಟ್ಲು. ಉಪಯೋಗಕ್ಕೆ ಬತ್ತ ಬರ್ಲಿಲ್ರಿ ಅಪ್ಪ. ಬರ್ಲಿಲ್ಲ. ಮರುದಿವಸ ಮತ್ತೆ ಅದೇ ಕೊಡ್ಲಿ ಹಗ್ಗ ಗೌಡನ ಪಾಳ್ಯಾಗ ಬಂತು. ಕಡದ ಕಟ್ಟಿಗೆ ಮಾರಿ ಉಪಜೀವನ ಮಾಡ್ಬೇಕು. ಹೌದು. ನಿನ್ನ ಲಕ್ಷ್ಮಿ ಮೇಲೆ ವಿಶ್ವಾಸ ಇಟ್ಟ ಬೆಳ್ಳಿ ನಾಣ್ಯ ಓದೆ. ಹೌದ್ರಿಪ್ಪ. ಚಂಜಿಗ್ ಉಪವಾಸ ಮಣಗೋದು ಬಂತು. ಇವತ್ತರೆ ನಾನು ಒಂದ್ ಹೊತ್ತಿನ ಗಂಜಿ ಕಾಣಬೇಕಂತ ಆದ್ರೆ ಮತ್ತೆ ಭಾಗ್ಯದ ಲಕ್ಷ್ಮಿ ಪ್ರಗಟ ಹೇಳ್ತಾಳ್ರಿಪ್ಪ. ಗೌಡ, ನಿನ್ನೆ ಕೊಟ್ಟ ಬೆಳ್ಳಿ ನಾಣ್ಯ ಹೆಂಗ ಉಪಯೋಗ ಮಾಡ್ಬೇಕಂತ ಹೇಳಿದ್ರು ನೀವು ಮರ್ತು ಬಿಟ್ಟಲ್ಲೋ. ಹೌದು. ಇದು ತುಗ ನನ್ನ ಕೊರಳೊಳಗಿನ ಚಂದ್ರಹಾರ ತೆಗೆದು ನಿನಗ ಕೊಡ್ತೇನೆ. ಇದ್ರ ಒಂದು ಮಣಿ ಕಿಮ್ಮತ್ತ ಅಗಣಿತವಾಗ್ಯದ. ಹೌದು. ಕಿಮ್ಮತ್ ಮಾಡಕ್ ಆಗುದಿಲ್ಲ. ಆಗುದಿಲ್ರಿಪ್ಪ. ಆಗುದಿಲ್ಲ. ಕಿಮ್ಮತ್ ಮಾಡಕ್ ಆಗುದಿಲ್ಲ. ಇದ್ರ ತುಗ ಇದರಿಂದ ನಿನ್ನ ಹೆಂಡ್ರು ಮಕ್ಕಳು ಉಪಜೀವನ ಮಾಡ್ರಿಪ್ಪ ಅಂತಂದ್ರು. ಹೌದು. ಆಯ್ತಂದ ಭಾಗ್ಯದ ಲಕ್ಷ್ಮಿ ಗಚ್ಚಿ ಕಾಲಿಡ್ದ. ಏ ಗಬ್ರೆ ತಮ್ಕೊಡ್ರೆ ಸುಮ್ರಪ್ಪ. ಆ ಚಂದ್ರಹಾರ ತಗೊಂಡ ಗೌಡ ಬರಬೇಕನ್ನೋದ್ರೊಳಗ ಮತ್ತೆ ಹೇಳ್ತಾಳ ಲಕ್ಷ್ಮಿ. ಏನಂತ ಹೇಳ್ತಾಳ್ರಿಪ್ಪ? ಬ್ಯಾಸಿಗೆ ಬಿಸಿಲ. ಹೌದು. ದಾರ್ಯಾಗ ಕೈ ಜಾರಿ ಎಲ್ಲರ ಕೆಳಗ ಒಗದಿ ಯಾರಾದ್ರೂ ಭೇಟಿ ಆದ್ರೆ ಅವ್ರ ಜೋಡಿ ಮಾತಾಡ್ಕೊತಿದ್ರೆ ಏನಾದ್ರು ನೆಲಕ್ಕಿಟ್ಟಿ. ಹೌದು. ಹುಷಾರ್ಲೆ ಮನಿಗ್ ಹೋಗುತ್ತಕ್ಕ ಅಂದ್ರು. ಗೌಡ ಬ್ಯಾಸಿಗೆ ಬಿಸಿಲ ಬಾಯಾರಿ ಬಂದಿತ್ತು. ಹೌದ್ರಿಪ್ಪ. ಹಳದಾಗ ನೀರು ಕುಡಿಬೇಕಂತಾನ ನೀರಿಲ್ಲ. ಹೌದು. ಉಸುಕಿನೊಳಗ ಹೋಗಿ ವರ್ತಿ ಮಾಡಿರೆ
ಒಂದ್ ಮುಕ್ ನೀರು ಸಿಕ್ಕಾವಂತ ತಿಳ್ಕೊಂಡು ಉಸುಕ್ ಕೆದರಾಕತ್ತಾನ. ಹಾ ಹಾ ಅಲ್ಲ ಉಸುಕ್ನ್ಯಾಗ ಒಂದ್ ಕೈಲಿ ಕೆದರಿರೋ ನೀರ್ ಎಂದರೆ ಸಿಗ್ತಾವನ? ಸಿಗುದಿಲ್ರಿ ಅಪ್ಪ ಸಿಗುದಿಲ್ಲ. ಲಕ್ಷ್ಮಿ ಹೇಳಿದ ಮರತ ಚಂದ್ರದ ಹಾರ ಕೆಳಗಿಟ್ಟು ಎರಡೂ ಕೈಲಿ ವರ್ತಿ ಮಾಡಿ ನೀರ್ ಎತ್ತಿ ಕುಡಿಬೇಕಂತಾನ. ಆಹಾ ವಿಧಿಲಕ್ಷ್ಮಿ ಹತ್ತಾಗಿ ತಗೊಂಡ ಬಾಯಾಗ ಹಿಡಿದ ಆಕಾಶಕ್ಕೆ ಹಾರಿ ಬಿಟ್ಟಿತ್ತು. ಹೌದ್ ಹೌದ್ರಿಪ್ಪ ಹಾರು ಹೋದ್ಬಿಟ್ಲು. ಹಣಿಬಾರಿ ಅಂತ ಕೋಡಿರ್ಬೇಕು. ಹೌದು ವಿಚಾರ ಮಾಡ ಭೀಮಾ, ಖರೀ ನಿನ್ನೆ ಕೊಟ್ಟ ಬೆಳ್ಳಿ ನಾನಿ ಉಪಯೋಗಕ್ಕೆ ಬರ್ಲಿಲ್ಲ, ಇವತ್ತು ಕೊಟ್ಟ ಚಂದ್ರಹಾರನು ಉಪಯೋಗ ಆಗ್ಲಿಲ್ರಿ ಅಪ್ಪ. ಅವಾಗ ತಾನ ನಾಳೇನಾದ್ರೂ ಲಕ್ಷ್ಮಿ ಭೇಟಿ ಅಂದ್ರೆ ಅಕ್ಕಿಗೆ ಕಡಿದು ಮಾರಬೇಕಂತ ತಿಳ್ಕೊಂಡು ಸಿಟ್ಟಿಗೇರಿ ರೋಷಾದ. ಹೌದು ಆ ಹೌದು ಮನಗಂಡ ಕೊರೋದಾಗ್ನಿ ಕಣ್ಣಿನಿಂದ ಬೆಂಕಿ ಕಾರ್ಬೇಕು. ಅಷ್ಟು ಸಿಟ್ಟಿನವಾಗಿ ಮನೆಗೆ ಬಂದ ಹೇಳುದು ಯಾರಿಗೆ ಚಂಚನಾಗ ಯಾವತ್ತು ಉಪವಾಸ ಮಾಡ್ಕೊಂಡ್ರು. ಉಪವಾಸ ಮನೆಗಿದ. ಹೌದು 3ನೇ ದಿನ ಹೋದಾಗ ಲಕ್ಷ್ಮಿ ಹೇಳ್ತಾಳ, ಏನಂತ್ರಿಪ್ಪ? ಗೌಡ ನೀ ಮಾಡೇದಿ ಅಂತ ತಿಳ್ಕೊಂಡ ನಾ ಮಾಡಂಗಿಲ್ಲ. ಹೌದು ಹೌದು ಬೆಳ್ಳಿ ನಾನೇ ಕೊಟ್ಟೆ, ಮೊನ್ನೆ ಚಂದ್ರದ ಹಾರ ಕೊಟ್ಟೆ, ನಿನ್ನೆ ಉಪಯೋಗ ಆಗಿಲ್ಲ. ಎರಡೂ ದಿನ ನಾನು ಕೊಟ್ಟಿದ್ದು ನಿನಗೆ ಉಪಯೋಗ ಮಾಡ್ಕೊಂಡೇನೆ. ಇವತ್ತು ನಾನೇ ನಿನ್ನ ಮನೆಗೆ ಬರ್ತೇನೆ ಅಂತ ತಿಳ್ಕೊಂಡು ಲಕ್ಷ್ಮಿ ಪೆಣ್ಣ ಹತ್ತಿ ಬರಾಕ್ತಾಳ. ಪುಣ್ಯಾತ್ಮರೆ ಗೌಡ್ರೊಳಗ ಬೇಕಾದಂತ ರಾಶಿ ಮಾಡ್ಯಾರ ಅಂದ್ರ ಹೌದು ಮುತ್ತು ರತ್ನದ ರಾಶಿ ಮಾಡಿದವ್ ರಾಯಣ್ಣ ಗೌಡ ಒಬ್ಬ, ಬೇರೆ ಯಾರೂ ಇಲ್ಲ ಅಂತ ತಿಳ್ಕೊಂಡು ಕೈ ಎತ್ತಿ ಹೇಳ್ತಕ್ಕಂತ ವಿಷಯದ. ಹೌದು ಹೌದ್ರಿಪ್ಪ ಹೌದು. ರಾಯಣ್ಣ ಗೌಡ ಭಾಗ್ಯದ ಲಕ್ಷ್ಮಿ ಅವನ ಮನೆಗೆ ಬಂದ್ಲ. ಹೌದು ಮನೆಯಾಗ ಕಾಲ್ ಹಾಕ್ಬೇಕಾರ ಹೇಳ್ತಾಳ, ಗೌಡ ಏನತ್ರಿಪ್ಪ? ನಾನ್ ನಿನ್ನ ಮನೆಯಾಗ ಬರ್ಬೇಕಾರ ಹಾ ಹಾ ಏನ್ ಹೇಳ್ತಾಳು? ಏನತ್ರಿ? ನಿನ್ನ ಮಗಳ ಸ್ವರೂಪ ಅಂದ್ರೇನು? ಕಣ್ಣಬಾಯಿ ಇದಾಳ, ಕಣಬಾಯಿ ಸ್ವರೂಪನಾಗ ನಾ ಇರ್ತಾನ. ಹಾ ಹಾ ನಾ ಇರ್ತೇನೆ. ಹೌದು ಮಗಳು ಏನ್ ಹೇಳ್ತಾಳ ಅದು ಮಾಡ. ಹಾ ಹಾ ಮಗಳು ಹೇಳುದಕ್ಕೆ ವಿರೋಧ ಮಾಡಿದೆ ಅಂದ್ರ ನಂದು ನಿಂದು ಡಿಸ್ಮಿಸ್. ಹಾ ಹಾ ಅಂದ್ರೆ ಏನು? ನಿನ್ನ ಮನ್ಯಾಗ ನಾ ಇರಂಗಿಲ್ಲ ಅಂತ ತಿಳ್ಕೊಂಡು ಹೇಳಿಬಿಟ್ಟ. ಕಟ್ಟ ಅಲ್ಲಿಗೆ ಸಂಬಂಧ ಅಂದಾಗ ಹೌದು ಯಾಕೆ ಹೊಲ್ಲಕ್ಕೆವ ಅಂತ ತಿಳ್ಕೊಂಡ ಲಕ್ಷ್ಮಿ ಬರ್ತಾಳ ಅಂದ ಕೂಡಲೇ ಅನಂತದಿಂದ ಕರ್ಕೊಂಡ ಹೋದ್ರು. ಮುಂದ ಮಗಳ ಕಣ್ಣವನ್ನು ಸ್ವರೂಪನಾಗ ಕೂತಾಗ ಅವಾಗ ಹೇಳ್ತಾಳೆ, ಯಪ್ಪ ನಾಳೆ ಚಡಚನ ಬಜಾರಕ್ಕೆ ಹೋಗು ಬುಧವಾರ. ಹೌದು ಇವು 9 ರೂಪಾಯಿ ತಗೋ, ಹಾ ಹಾ ಜೋಡಿ ಎತ್ತ ತಗೊಂಬ. ನಮ್ಮ 7 ನಂಬರ್ ಹೊಲ ಎಲ್ಲ ಕರಕಿ ಬಬ್ಲಿ ಹತ್ತಿ ಬಿದ್ದದ. ಹತ್ತಿ ಬಿದ್ದದ. ಹೌದು ಮೊದಲ ಕರಕಿ ಬಬ್ಲಿಯನ್ನ ಸ್ವಚ್ಛ ಮಾಡಿ ಹೌದು ಹೌದು ನೇಗಿಲದಿಂತ್ರ ಹೊಲ ಸ್ವಚ್ಛ ಮಾಡ್ಕೊಂಡು ಹೌದು ಆಮೇಲೆ ಹೊಲದಾಗ ಏನಾರ ಬಿತ್ತಕ್ಕೆ 70 ಇವು 9 ರೂಪಾಯಿ ಅಂತ ತಿಳ್ಕೊಂಡ. ಹಾ ಹಾ ಮಗಳು ಹೇಳಿದಳು ಕಣ್ಣವ್ವ. 9 ರೂಪಾಯಿ ಹೌದು ಅಪ್ಪನ ಕೈಯಾಗ ಕೊಡ್ತಾಳ. ಹೌದು ಅವಾಗ ಅಪ್ಪ ಚಡಚನದ ಈಗಿನ ಬುಧವಾರ ಸಂತಿಗೆ ಹೋಗ್ಬೇಕಾರ ಹಾ ಹಾ ಹೆಗಲಿಗೆ ದೋತ್ರ ಹೌದು ಹೋಗು ಆತುರ ಆತುರ ಅವಸರ ಮಾಡಿ ಭಾಗ್ಯದ ಲಕ್ಷ್ಮಿನೇ ಮಗಳ ಸ್ವರೂಪನಾಗ ಅಂತ ತಿಳ್ಕೊಂಡು ಆನಂದಾಗಿ ಕೈ ಮುಗಿದೇವ. ಎಂತ ಎತ್ತ ತರಬೇಕು ನಾ ಹೇಳತ್ತಂದಾಗ ಮಗಳು ಹೇಳ್ತಾಳೆಪ್ಪ, ಏನತ್ರಿಪ್ಪ? ಹಂಡವರ್ಣ ದುಂಡಗೋಡ ಪಿಂಡಮಯ. ಹೌದು ಹೌದು ಗುಂಡುಗೋಡನ ಎತ್ತುಗಳಿರ್ಬೇಕು, ಎತ್ತಿನ ಬಲಕಿನ ಕೊಂಬದ ಮೇಲೆ ಕಾಗಿ ಕೂತಿರ್ಬೇಕ. ಹೌದು ಹೌದು ಅಪ್ಪ ಹೌದು. ಸಂಕಕ ಚಡಚನಕ ಒಂದ 40 ಕಿಲೋಮೀಟರ್ ಮೇಲೆ ಅಂತರ ಆಕತ್ರಿ. ಅಕ್ಕತ್ರಿಪ್ಪ ಅಕ್ಕತಿ. ಸಹಜ ಹಿಡಿದ್ರು ಸುದಿಕ್ ಒಂದ್ 40 ಕಿಲೋಮೀಟರ್ ಅಂತರ. ಅಕ್ಕತ್ರಿ ಮಗಳು ಎಲ್ಲಿದಾಳು? ಸಂಕದೊಳಗ. ನಿನಗದಾಡಿದ ಮಗಳು ಅದಾಡ್ರಿ. ನಿನ್ನ ಮಗಳೇ ಇದ್ದಾಳ ಮೈಸೂರು ಆಗದಾಡ್ರಿ. ಇವನ ಮಗಳು ನಿನ್ನ ಮಗಳು ಏನಾರ ಹೇಳ್ತಾಳ ನಿಂತವ? ನಿನ್ನಂದ್ರ ನಿನ್ನ ಅಲ್ಲ, ನಮ್ಮ ಮಕ್ಕಳು ಮನ್ಯಾಗ ಹೇಳ್ತಿರ್ತಾವ, ಯಪ್ಪ ಓ ಅಡಿಕೆಗಳ ಬರಾಗ ಚಾಕ್ಲೇಟ್ ತಗೊಂಬ, ಲಾಲಿಪಾಪ್ ತಗೊಂಡ್ ಬಾ, ಕುರ್ಕುರಿ ತಗೊಂಡ ಬಾ. ನಿಮ್ ಮಕ್ಳು ಇಂತಾವ ಹೇಳು. ಭಾಗ್ಯದ ಲಕ್ಷ್ಮಿ ಸ್ವರೂಪಿ ಮನ್ಯಾಗ ಕಣಬಾಯಿ ಹೇಳ್ತಾಳ, ಯಪ್ಪ ಅಂದ ವರ್ಣ ದುಂಡ ಮೈಯ ಗುಂಡುಗೋಡ. ಹೌದ್ ಹೌದು ಎತ್ತುಗೋಳ ಬಲಕಿನ ಕೊಂಬದ ಮ್ಯಾಲ ನೀ ಹೋಗಿ ಬಜಾರ್ದಾಗ ನಿಂದ್ರದಾಗ ಕಾಗಿ ಕರ್ರ ಕರೀತಿರ್ಬೇಕ. ಹೌದ್ ಹೌದು ಅಂತ ಎತ್ತುಗಳು ತಗೊಂಡ ಬಾ ಅಂತ ಮಗಳು ಹೇಳ್ತಾಳ್ರಿಪ್ಪ ಹೇಳ್ತಾಳ. ಅವಾಗ ಹೇಳಿದ ಪ್ರಕಾರ ತಂದಿ ರಾಯನಗೌಡ ಭಾಗ್ಯದ ಲಕ್ಷ್ಮಿ ಮಾತಿನ ಪ್ರಕಾರ ಎಲ್ಲಿಗಿರಿಪ್ಪ ಚಡಚನಕ್ ಬಂದು ನೋಡಿದ್ರೊಳಗ ಮಗಳು ಹೇಳಿದ ಶುಭಲಕ್ಷಣ ಪ್ರಕಾರ ಎತ್ತುಗಳು ತಗೊಂಡ. ಹೌದು ಮರಳಿ ಸಂಕದ ಊರಿಗೆ ಬಂದ. ಅವಾಗ ಹೇಳ್ತಾನ, ಏನತ್ರಿಪ್ಪ? ಕರಿಕಿ ಬಬ್ಬಲಿ ಏಕಕಾಲಕ್ಕ ಮಳಿ ಬಿತ್ತು. ಹೌದು ನೀರು ನಿರಂಕಾರ ಆಯ್ತು. ಎಲ್ಲಾ ಹೊಲ 7 ನಂಬರ್ ಭೂಮಿ ಎಲ್ಲ ಕರಿಕಿ ಬಬ್ಬಲಿ ಏನ್ ಹಚ್ಚಿ ಕೂತಿದ್ದು ನೇಗಿಲ ನಟ್ ಹಚ್ಚಿ ಕಡಿಸಿ ಹೊಲ ಸ್ವಚ್ಛ ಮಾಡಿ ನಿಂತ. ಯವ ಇನ್ನೇನು ಮಾಡುದು ಅಂತಂದ. ಅವಾಗ ಮಗಳು ಹೇಳ್ತಾಳೆಪ್ಪ, ನಮ್ಮ ವಾಡೇದ ಮೇಲೆ ನಿಂತ. ಹೌದು ಸೂರ್ಯನಾರಾಯಣ ಕಡೆ ಮುಖ ಮಾಡಿ ಮುತ್ತಿನ ಸೆರಗ ನಾ ಬೀಸ್ತಾನ. ನಾ ಯಾವಾಗ ಸೆರಗ ಬೀಸ್ತೋಡ ಅವಾಗ ಕೂರ್ಗಿದಿಂದ ಬೀರಿಸಿ ಬಿತ್ತಾಕ ನೀವ ಅಂತ ಹೇಳ್ತಾಳ. ಹೌದೌದ್ರಿ ಹೌದು
ಆಯ್ತು. ಎತ್ತ ತಗೊಂಡು ಬಾ ಅಂದಳು. ಬಂದ. ಹೊಲ ಸ್ವಚ್ಛ ಆಯ್ತು. ಅದು ಆಯ್ತು. ಇನ್ನು ಕೂರ್ಗಿ ದಿಂಡು ಬೀರಿಸ್ತರ್ಬು ನಾ ಮುತ್ತಿನ ಸೆರಗ ಬೀಸ್ತನ ಅಂತಂದ್ಲು. ಮತ್ತ ಹೊಲದಾಗ ಬಿತ್ತುದೇನು 7 ನಂಬರ್ ಭೂಮಿ ಅಂದ್ರ. ಹೌದು, ಹೊಲದಾಗ ಬಿತ್ತುದೇನು ಬೀಜ. ಅವಾಗ ಭಾಗ್ಯದ ಲಕ್ಷ್ಮಿ ಆಗಿರ್ತಕ್ಕಂತ ಮಗಳ ಕಣ್ಣವ್ ಹೇಳ್ತಾಳ, ಏನತ್ರಿಪ್ಪ? ಯಪ್ಪ ಹೊಲದಾಗ ಹೀರಿ ಬಿತ್ತುದು ನೀ ಅಂತಂದ. ಅಂದ್ಲಕ್ಕಿ. ಗೌಡ ಅವಾಗ ಸಿಟ್ಟಿಗೆ ಬಂದ. ಹೀರಿ ಬಿತ್ತುದನ್ನ ಸಿಟ್ಟಿಗೆ ಬಂದ್ರ ಗೌಡ್ರು. ಅಲ್ಲ, ಈಗಿಟ್ಟ ನಮಗಿಲ್ಲಿ ನೀರಾವರಿ ಆಗೈತಿಪ್ಪ ಆತರ ಹೆಸರ ಮೂಕಡಿ ನಿಂಬಿ ಗಿಡ ಅವೆಲ್ಲ ಹೋಗಿ ಏನಾಗೈತಿ ಈಗ ಕಬ್ಬ ಹತ್ತಿ ಬಾಳಿ ಪಡ ಬಂದ್ ಬಿಟ್ಟವು. ಹೌದ್ರಿಪ್ಪ, ಹೌದು, ಗೊಂಜಾಳ ಆಗ್ಯಾವು. 7 ನಂಬರ್ ಭೂಮಿ ಎಲ್ಲ ಬೇಕ ಬೇಡ ಅದು ಬೆಳೆಯಕ ಬರ್ತೈತಿ. ಇವ್ನವ್ನು ಹೀರಿ ಬಿತ್ತಲ್ಲ ಮಗಳ ತಿಳ್ಕೊಂಡ ಮಗಳ ಮಾತಿನ ಮೇಲೆ. ಹೌದು, ಅಪ್ಪು ನಂಬಿಕೆ ಬತ್ರಿಪ್ಪ. ಖರೆ ಮಾಡುದೇನಂತಿ ಲಕ್ಷ್ಮಿ ಹೇಳ್ದಂಗ ಕೇಳ್ಬೇಕಾಗಿತ್ತ. ಇಲ್ಲಿ ಕೇಳ್ಬೇಕಾಗೈತ್ರಿಪ್ಪ. ಮಗಳು ಮಾಡುದಕ್ಕೆ ಇರೋದ ಬಂದಿ ಅಂದ್ರ ಇರೋದಿಲ್ಲ ಮನಿಯೊಳಗ ಅಂದಾಳ ಮೊದಲ. ಇದ್ ಹೆಂಗ ಮಾಡುದು ಅಂತ ತಿಳ್ಕೊಂಡ ಆಯ್ತೇವ ಅಂತ ತಿಳ್ಕೊಂಡು ಹೀರಿ ಬಿತ್ತಿದ. ಹೀರಿ ಬಿತ್ತಿ ಹೀರಿ ಬಂದು ಹೀರಿ ಬಂದ ಕೂಡಲೇ ಹೊಲ ತುಂಬೆಲ್ಲ ದಮ್ಮ ಸಣ್ಣ ಮಿಡಿ ಕಾಯಿ ಬಿದ್ದ ಮೇಲತ್ತ. ಏನಾತ್ರಿಪ್ಪ ಅವಾಗ? ಅಲ್ಲ, ನಮ್ಮ ಎಡಿಟಿಂಗ್ ನಿಂಗಾನ ಕೂತಲ್ಲ ಇಲ್ಲಿ. ಗೌಡ್ರು ಹೊಲ್ದಾಗ ಹೀರಿಕಾಯಿ ಸಾಕಡ್ದವ 4 ತೊರನು ಅಂತ ತಿಳ್ಕೊಂಡ. ಹೌದು, ಆ ಕಡೆ ನಮ್ ಸಾಹೇಬ್ರು ಅವ್ರು ಕೂಡಿ ತುಡುಗಿಗೆ ಹೋದ್ರು. ಒಂದ್ ದಿವ್ಸ ಹೌದೌದೌದ್ರಿ, ಅರ್ಜುನಿಗೆ ಸಾಹೇಬ್ರು ಅವ್ರು ಕೂಡಿ ತುಡುಗಿಗೆ ಹೋದ್ರು. ಏನಾತ್ರಿಪ್ಪ ಅವಾಗ? ತಮಗೆ ಎಟ್ಟೆಟ್ಟು ಬೇಕಂತ ಹರ್ಕೊಂಡು ಮನೆಗೆ ಬಂದ್ರ. ನೀವಲ್ಲ, ಆಗಿನ ಕಾಲ ತುಡುಗ್ರ ಗೌಡ್ರು. ಅದಕ್ಕೆ ಗೌಡ್ರು ಹೊಲದಾಗ ಅವಾಗಿನ ತಂದ ಅವ್ರವ್ರು ಹೆಂಡ್ರ ಕೈಯಾಗ ಅಡಿಗೆ ಮಾಡಂತ ಕೊಟ್ರ. ಎಷ್ಟು ಕಾಯಿದ್ದು ಅಟ್ಟು ಕಾಯಿಲ್ಲ ಕೈ ಆಗಿಬಿಟ್ಟಿತ್ತು. ಮಾಡಿದ ಅಡಿಗೆಲ್ಲ ಕೈ ಆಗಿಬಿಟ್ಟಿತ್ತು. ಅಡಿಗೆ ಮಾಡಿದ ಹೆಣ್ಮಕ್ಳು ಹೋತಾರ, ಅವ್ರ ಮನೆಯವ್ರ ತುಡುಗ್ ಮಾಡ್ಕೊಂಡು ತಂದವ್ರು ಹೋತಾರ. ಏನತ್ರಿ? ಅವನು ಎಷ್ಟ್ ದಿವ್ಸ ಏನೋ ಕೆಟ್ಟ ದರಿದ್ರ ಹತ್ತಿತ್ತ ಗೌಡಗ. ಅವನು ಕೈಯ ಅವ್ನ ಹೊಲ್ದಾನ ಕಾಯಿನೋ ಕೈ ಇದಾವ ಅಂತ ತಿಳ್ಕೊಂಡು ಗೌಡಗ ಬಟ್ಟು ಮುರಿ ಹಾಕತ್ರಿ. ಹೆಣ್ಮಕ್ಳೆಲ್ಲ ಕುಡಿಕೊಂಡ ಕರೆ ಐತಿ. ಆದ್ರ ಭಾಗ್ಯದ ಲಕ್ಷ್ಮಿ ಕಣಬಾಯಿ ಹೇಳ್ತಾಳ, ಏನತ್ರಿಪ್ಪ? ಯಪ್ಪ ನಾಳೆ ಬರು ಸೀಗಿ ಹುಣ್ಣಿಮೆಗೆ. ಹೌದು, ಈಗ ಅಕ್ಟೋಬರ್ ನವೆಂಬರ್ ಬರ್ತೈತಿಲ್ಲ. ಹೌದ್ರಿ. ಸೀಗಿ ಹುಣ್ಣಿಮೆ ದಿನ 5 ಕಾಯಿ ತಂದ ಮೊದಲ ನಮ್ಮ ಮನಿ ಲಕ್ಷ್ಮಿಗೆ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಿ ಕಾಯಿ ಒಣದ ಪಾನ ಹಿಡಿ. ಆಮ್ಯಾಲ ಎಲ್ಲಾ ಹಿರಿಕಾಯಿ ಕಡಸ. ಹೌದು, ಮೆಟ್ನಾಲಿಗೆ ಅಂದ್ರೆ ಎಂತು ಮೆಟ್ನಾಲಿಗೆ ಹೊಲ್ಲಾಗ ನಡೆಸು. ಹಂತಿ ತುಳಿಸಿದಂಗ ತುಳಸಾಕ ತಯಾರು ಮಾಡ್ಯಪ್ಪ ಅಂತಂದ್ರು. ಹೌದು, ಮಗಳು ಹೇಳಿದ ಪ್ರಕಾರ 7 ನಂಬರ್ ಭೂಮಿ ಹೀರಿಕಾಯಿನ ಹರಿದ ಹಂತಿ ತುಳಸಾಕ್ ಹಚ್ಚಿ ಹೀರಿಕಾಯಿ ರಾಶಿ ಮಾಡ್ರ ಮುತ್ತು ರತ್ನ ಆಗಿ ಬಿತ್ತ ಪುಣ್ಯಾತ್ಮರೇ. ಇದು ಗೌಡನ ಹಣಿಬಾರಿ ಅಂತ ಇದ್ದಿರ್ಬೇಕು. ಮುತ್ತು ರತ್ನಗಳಾಯ್ತು. ಹೌದೌದ್ರಿಪ್ಪ, ಹೌದು. ಹಂಗ ಕರೆ ಮಾಡುದೇನ ಏನ್ರಿಪ್ಪ? ದುರ್ದೈವ ಹಣಿಬಾರ್ದಾಗ ಮುತ್ತು ರತ್ನ ಮಾಡಿ ಅಗರ್ಭ ಶ್ರೀಮಂತ ಅದ. ಆಮೇಲಿಂದಾಡೆ ಬಾರಾಬಂದಿ ಅಂಗಿ, ತಲಿ ಮ್ಯಾಲ ಪೇಟ, ಮಲಮಲ ದೋತ್ರ, ಹೌದು, ಕೊರಳಾಗ ಅವನನ್ನು ದನಕ ಕಟ್ಟುವಂತ ಬಂಗಾರದ ಸರಪಣಿ, ಹೌದು, ಕೈಯಾಗ ರತ್ನ ಖಚಿತವಾಗಿರತಕ್ಕಂತ 10 ಬೆರಳಿಗೆ 10 ಉಂಗ್ರ. ಗೌಡ ಹೊಲ್ದಾಗ ದುಡಿದು ಬಿಟ್ರಿ. ಎಲ್ಲಿ ಅಂತ ಹೇಳ್ರಿ ನೋಡುನು. ಎಲ್ರಿಪ್ಪ? ಅಲ್ಲ, ಬಣ್ಣದ ಚೌಳ ಎತ್ತಿದ್ದುಲ್ಲ ಹಿಂದಕ್ಕೆ ಇದ್ದುರ್ಲೇಪ್ಪ. ಹೌದು, ರಾಣಿ ರೈತರ ಜೊತೆ ಪಗಡಿ ಆಡಾಕ. ಈಗ ನಮ್ಮ ಮಂದಿ ಕೈಯಾಗ ರೊಕ್ಕ ಬಂದ್ರ ಅವ್ ಬ್ಯಾರೆನಾರಿ. ಬಿಜಾಪುರ ಬಬಲೇಶ್ವರಕ್ಕೆ ವ್ಯಾಪಾರ ಮಾಡ್ಕೊಂಡು ಬರುವ ಹೊತ್ನ್ಯಾಗ ನಾವು ಗಂಡ ಮಕ್ಳ ತಾಬಾ ಉದ್ಧಾರ ಮಾಡಿದೀವಿ, ಹೆಣ್ಮಕ್ಳು ಧಾರಾವಾಹಿದವ್ರನ್ನ ಉದ್ಧಾರ ಮಾಡ್ಯಾರಪ್ಪ. ಉದ್ಧಾರ ಮಾಡ್ಯಾರ. ಯಾವ ನಿಮಗೆ ಸಿಟ್ಟು ಬಂದ್ರ ಪರವಾಗಿಲ್ಲ. ಮನ್ಯಾಗ ಮಕ್ಳು ಓದುತ್ತಾ ಒದರ್ಸೋದಕ್ಕೆ ಇಲ್ಲೇನು ಗಡಿಬಿಡಿ ಮಾಡ್ತೇವೆ, ಹೋಗಲ್ಲಿ ಒಳಗ ಹೊರಗ ಹೋಗ. ನಮಗೆ ಮಕ್ಕಳು ಡಿಸ್ಟರ್ಬ್ ನಂಬರಿಂತ್ರ ಅವ್ರಿಗೆ ಆಕತ್ತೆ ಅನ್ನೋದಿಲ್ಲ. ಆ ಸಾಲಿ ಹುಡುಗರಿಂತ್ರ ನಮಗೆ ಆಕತ್ತೆ ತಿಳ್ಕೊಂಡ ಅವ್ರು ಹೊರಗ ಹಾಕಿ ಟಿವಿ ನೋಡವ್ರು ಸಾಕಷ್ಟು ಮಂದಿ ನಮ್ಮೂರ ಕಡೆ. ಹೌದ್ರಿಪ್ಪ, ರಂಗೋಲಿ, ಲಕ್ಷ್ಮಿ ಎಲ್ಲ ಬಾಳದಾವ್ ಧಾರಾವಾಹಿ. ಸಂಜಿನಾಗ ಬಾರೋ ಅಂತ ಸಾಡು ಅಂದ್ರ ಗಪ್ರಿ ಇನ್ನೊಂದ್ ಧಾರಾವಾಹಿ ನೋಡಿ ಬರ್ತಾನಲ್ಲ ನಮ್ಮಕ್ಕೆ ತಿಳ್ಕೊಂಡು ಮಂದಿ ಮನೆಗೆ ಧಾರಾವಾಹಿಗೆ ಹೋಗಿರ್ತಾನ್ರಿ ಮಗ. ನಾವ್ ನೋಡುದ ರಾಮಾಯಣ ಯಪ್ಪ, ಮಹಾಭಾರತ. ನೀವು ನೋಡುದ ಹೇಳಿಲ್ಲನ. ಹೌದು, ಹಂಗ ನಾವೇನು ಮಾಡಾಕತ್ತಿದೀವಿ ಅಂದ್ರ ಒಂದು ಸಣ್ಣ ಉದಾಹರಣೆ ಇದ್ರೊಳಗ. ಏನ್ರಿಪ್ಪ ಅದು? ಕಾಲ ಹೆಂಗ ಬಂದೈತಿಪ್ಪ ಅಂದ್ರೆ ಇದು ಕಂಪ್ಯೂಟರ್ ಯುಗ. ಹೌದ್ರಿಪ್ಪ, ಕಂಪ್ಯೂಟರ್ ಯುಗ ಬಂದೈತಿ. ರೇವಣಸಿದ್ದ ಲಕ್ಷ್ಮೇಶ್ವರ ಒಂದು ನಾಟಕದಾಗ ಡೈಲಾಗ್ ಹೇಳ್ಯಾರಲ್ಲ. ಹೇಳ್ಯಾರಪ್ಪ, ಏನಂತ? ಎಲ್ಲಿ ಹೊತ್ತು ನಮ್ದ ಹುಲಿ ಏನ್ ಊಟ ಮಾಡಾಕತ್ತಿನ ಊಟ ಗಿಟ ಮಾಡಾಕತ್ತೀರಿ. ತಲಿ ಓಡಿಸರೆ ನಡಿತೀವಿ, ತಲಿ ತಗದರೆ ನಡಿತೀವಿ. ಹೌದೌದೌದು. ಏನ್ ಹೇಳಿದ? ತಲಿ ಓಡಿಸರೆ ನಡಿತೀವ ಬೇಡ, ತಲಿ ತಗದರೆ ನಡಿತೀವ. ಇದು
ಚಳಿಗಾಲ. ಹೌದೌದ್ರಿಪ್ಪ. ವರ್ಷಕ್ಕೊಮ್ಮೆ ಹೋಟ ಬಂದಾಗ ನಿಮ್ ಮನಿ ಮುಂದೆ ಭಿಕ್ಷಾ ಬೇಡ್ತೀವಿ. ಆಹಾ ನಮ್ಮ ಮಂತ್ಯಕ್ ಏನು ಇಲ್ಲ ಅಂತಲ್ಲ. ಆಹಾ ಏನು ಏನೂ ಇಲ್ಲ ಅಂತ. ಒಂದು ಹೋಟಿಗಾಗಿ ಯಾಕ ನಾವು ನಿಮ್ಮನ್ನ 5 ವರ್ಷ ತನಕ ಕಾಲು ಬೀಳಿಸ್ಕೋಬೇಕಾಗಿತ್ಲ. ಹೌದೌದು. ಹಂಗ ಪುಣ್ಯಾತ್ಮರೇ ಹಿಂಗ ದಿನದವ ಆ ಕಡೆ ಇರ್ಲಿ ಅವು. ಮೊನ್ನೆ ಒಬ್ರದ್ದು ಡೆಲಿವರಿ ಆದಾಗ ನೋಡಾಕ ನಾವು ಹುಡುಗರು ಮತ್ತ ಆಗೇತಿಪ್ಪ ಅಂತ ನಡ್ರಿ ಅಂತ ತಿಳ್ಕೊಂಡು ಹೋದಿವಿ. ಹೌದ್ ಹೌದ್ರಿಪ್ಪ. ನೋಡಾಕ ಹೋದ ಕೂಡಲೇ ಪಾಪ ಹೆಣ್ಮಗಳಿಗೆ ಅದು ಸಿಸರ್ ಆಗಿ ಖುಷಿಗೆ ಒಂದ್ ಕಡೆ ಇಟ್ಟಿದ್ರು, ಹೆಣ್ಮಗಳಿಗೆ ಒಂದ್ ಕಡೆ ಇಟ್ಟಿದ್ರು. ಹೌದ್. ಖುಷಿನ ಸ್ವಲ್ಪ ಏನೋ ಪ್ರಜ್ಞೆ ಇಲ್ಲಂತ ಬಾಟ್ಲಿ ಒಳಗೆ ಇಡ್ತಾರಲ್ಲ ಕಾಂಜಿನ ಗ್ಲಾಸ್ನಾಗ. ಹೌದೌದು. ಖುಷಿಗೆ ಇಟ್ಟಿದ್ರು. ಹೆಣ್ಮಗಳಿಗೆ ಪ್ರಜ್ಞೆ ತೆಪ್ಪಿ ಒಂದ್ 4-5 ತಾಸು ಆದ್ರೂ ಆಕೆಗೆ ಎಚ್ಚರ ಆಗಿದಿಲ್ಲ. ಆಕಿನ ಬೆಡ್ ಮೇಲೆ ಬಿಟ್ಟಿದ್ರು. ಹೌದ್. ಗಂಡ ಹೆಂಡತಿ ತೆಕ್ಕಿದ್ದ. ಮತ್ತಲ್ಲಿ ಅವ್ರ ಅವ್ವ ಅಪ್ಪ ಕೂಡಿ ಖುಷಿನ ತೆಕ್ಕಿದ್ರು. ಇದ್ರಿಪ್ಪ ಇದ್ರು. ಆಮೇಲೆ ನಾವು ಸಹಜ ದೋಸ್ತ ಏನಪ್ಪಾ ಹಿಂಗ್ಯಾಂಗೋ ಮತ್ತೆ ಹೆಂಗ ಆರಾಮೈತಿಲ್ಲ. ಇಲ್ಲ ಆರಾಮೈತಿ ಮಾಸ್ತರಪ್ಪ, ಖರೆ 4-5 ತಾಸ ಆತು ಹೆಣ್ಮಕ್ಳಿಗಿನ ಪ್ರಜ್ಞಾನ ಬರುವುದು ಅಂತ ತಿಳ್ಕೊಂಡು ನಾವು ಚಿಂತೆ ಮಾಡಾಕತ್ತೀವಿ. ಹೌದ್ ಹೌದ್. ಇರ್ಲಿ ಅಲ್ಲ, ಡಾಕ್ಟರ್ ಇದಾರಲ್ಲ, ದೇವ್ರಂದ್ರ ಡಾಕ್ಟರ್ ಮತ್ತ ವೈದ್ಯ ನಾರಾಯಣ ಹರಿ ಅಂದಂಗ ಡಾಕ್ಟರ್ನ ನಾವು ನಂಬೇಕಪ್ಪ. ಡಾಕ್ಟರ್ ಕೈಯಾಗ ಐತಿಪ್ಪ ಅಂದ್ರೆ ಇನ್ನೇನ್ ಆಗಂಗಿಲ್ಲ. ಮತ್ತ ಅವ ಏನಾರ ಹೇಳ್ಯಾನ ಇನ್ನೂ ಒಂದು 4-5 ತಾಸು ನಾನು ಆಯ್ತಳ ಅಂದ್ರ ಬರ್ತೈತಿ ಅಂದ್ರಾಗ 4-5 ತಾಸಿನೊಳಗೆ ನಿಮ್ ಮುಂದೆ ಪುಣ್ಯಕ್ಕ ನಾವು ಚಾ ಕುಡಿದು ಕುಂಡ್ರೋಟ್ರಾಗೆ ಆ ಹೆಣ್ಮಗಳಿಗೆ ಪ್ರಜ್ಞಾ ಬಂತು. ಆಕೆ ಕಾಟಾದ ಮೇಲೆ ಕೈ ಆಡ್ಸಕತ್ತಿಳ್ರಿ. ಹಿಂಗ ಕಾಟಾದ ಮೇಲೆ ಖುಷಿ ಕೈ ಆಡ್ಸಕತ್ತಿಳು. ಎಲ್ಲಾರು ಇದ್ದಾರಂದ್ರೆ ಏನ್ ನೋಡಾಕತ್ತದಿ ಅಂತ ತಿಳ್ಕೊಂಡ. ಏನು ನೋಡಾಕತ್ತದಿ ಅಂತ ತಿಳ್ಕೊಂಡ ಆಕೆ ಗಂಡ ಹೋಗಿ ಕೇಳಿದ, ನಂದು ಮೊಬೈಲ್ ಎಲ್ಲೈತಿ ಅಂತ. ಮೊಬೈಲ್ ಎಲ್ಲೈತಿ ಸಾಹೇಬ್ರ ಕೂಸು ನೋಡಿಲ್ಲಕ್ಕೆ ಮೊಬೈಲ್ ನೋಡ್ಯಾಳ. ಖುಷಿನ ಕರ್ಚಿರ ಏನಂತ ಆಕೆಗೆ. ಹಂಗ ಸಣ್ಣ ಸಣ್ಣ ಮಕ್ಳು ಅಳ್ತಿರ್ತಾವ ಏನಂತ. ಏನ್? ನಮ್ಮ ಅವ್ವ ಅಪ್ಪನ ಕೈಯಾಗ ನಮ್ಮ ಮಕ್ಕಳಾಗೋ ಕಿತ್ತಲು ಸುಮ್ಮ ಅವ್ನು ಮೊಬೈಲ್ ಆಗಿದ್ರೆ ಚಲೋ ಆಕಿತ್ತ. ಯಾವತ್ತು ನನ್ನ ಕಿಶಿಯಾಗಿ ಇಟ್ಕೊಂಡು ಅಡ್ಡಾಡ್ತಿದ್ರು. ಪ್ರೀತಿ ವಾತ್ಸಲ್ಯ ಹಂಗದಾವ ಪುಣ್ಯಪ್ಪರೇ. ಹಂಗ ನಾನು ಆವ ಸಂಕದ ರಾಯಣ್ಣ ಗೌಡ ಬಣ್ಣದ ಚೌಟಿಗೆ ಹೋಗಿ ರಾಣಿ ರೈತರ ಜೊತೆ ಕೂಡಿ ಪಗಡಿ ಆಟ ಆಡಕತ್ತಿದ. ಏನಾತ್ರಿಪ್ಪ ಮುಂದ? ಲಕ್ಷ್ಮಿಗಿದ ಮಗಳಿಗೆ ಬ್ಯಾಸರ ಬಂತ. ಮಗಳು ಹೇಳ್ತಾಳೆಪ್ಪ ನಾ ಹೊಕ್ಕಣ. ನೋಡ್ರಿ ಹೆಂಗ್ ಹೇಳಾಕತ್ತಾಳಕಿ, ಯಪ್ಪ ಯಪ್ಪ ನಾ ಹೊಕ್ಕಣ. ಅವಾಗ ಗೌಡಿ ಏನ್ಬೇಕ, ಏನತ್ತಾನ್ರಿಪ್ಪ? ಹೋಗ ಅಂದವ. ಈಗ ಆಟಿನ ಬಾರಿ ಜೋರ್ ನಡತಿ. 1 ಸೆಕೆಂಡ್ ರೀ ನಡಿ ಅಂತ ತಿಳ್ಕೊಂಡ. ಯಾವಾಗ ಹೇಳಿಬಿಟ್ಟ, ಒಂದು ಬಿಟ್ಟು 2 ಸಲ ಕರಿತನ. ಯಾವಾಗ ಹೋಗ ಅಂದ್ಬಿಟ್ಲು, ಲಕ್ಷ್ಮಿ ಮನಿ ಬಿಟ್ಟು ಹೋಗಿಬಿಡ್ತಾಳಪ್ಪ. ಹಂಗ ನಾವು ನೀವು ಜೀವನದಾಗ ಹೆಂಗಿರ್ಬೇಕಪ್ಪ ಅಂತಂದ್ರ ಹೆಂಗ್ರಿಪ್ಪ? ವಿದ್ಯಾ ವಿನಯ ಭೂಷಣೆ ಅಂದಂಗ ನಮ್ಮಲ್ಲಿ ವಿದ್ಯಾ ಐತಿಪ್ಪ ಅಂದ್ರ ಅದಕ್ಕೆ ವಿನಯ ಒಂದು ಗೌರವ ಮುಖ್ಯದ ಅಂತ ತಿಳ್ಕೊಂಡ ಇನ್ನೊಂದು ಸುಂದರವಾಗಿರ್ತಕ್ಕಂಥ ಚಾಲ ಹಾಡಿ ಇನ್ನೊಂದು ಸಂದ ನಮ್ಮ ಪರಸು ಮಾಸ್ತರ ಹಾಡಿ ಮುಗಿಸೋರ್ದಾರ. ಆಯ್ತಾರೆ.